ನನ್ನ ಹೆಸರು ಅನನ್ಯ ಅಂತ. ನಾನು ಸೆಕೆಂಡ್ PUC ಮುಗಿಸಿದ್ದೀನಿ. ಸೆಕೆಂಡ್ PUC ಮುಗಿಸಿ 1 ಇಯರ್ ಆಗಿದೆ. ಮನೇಲಿದ್ದೆ. ಹೈಯರ್ ಎಜುಕೇಷನ್ಗೆ ದೂರ ಹೋಗಬೇಕಿತ್ತು, ಅದರಿಂದ ಮನೇಲಿ ಒಪ್ಕೊಳ್ಳಲಿಲ್ಲ. ಇವಾಗ ಇಲ್ಲಿ GD ಕೋರ್ಸ್ ಸ್ಟಾರ್ಟ್ ಆಗಿದೆ SBIMಲ್ಲಿ ಅಂತ ಹೇಳಿದ್ರು. ಮನೆಗೆ ಹತ್ರ ಆಗುತ್ತೆ ಅಂತ ಇಲ್ಲಿ ಕಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ವಯಸ್ಸಾದವ್ರ ಸಂಖ್ಯೆ ಜಾಸ್ತಿ ಆಗುತ್ತೆ. ಆವಾಗ ನಮಗೆ ನಾನು ಈಗ ಕಲಿತಿರೋ ಈ ಕೋರ್ಸ್ಗೆ ಬೇಡಿಕೆ ಇನ್ನೂ ಜಾಸ್ತಿ ಆಗುತ್ತೆ, ಮತ್ತು ಅವ್ರಿಗೆ ಸರ್ವಿಸ್ ಕೊಟ್ಟಂಗೂ ಆಗುತ್ತೆ, ಮತ್ತು ನಮ್ಮ ಫೈನಾನ್ಷಿಯಲಿ ನಮ್ಮ ಮನೆಗೂ ಕೂಡ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ನನ್ನ ಹೆಸರು ಸುಷ್ಮಿತಾ. ನಾನು ಸೆಕೆಂಡ್ PU ಕಂಪ್ಲೀಟ್ ಮಾಡಿಲ್ಲ, ಡ್ರಾಪ್ ಔಟ್ ಆಯಿತು. ನಂಗೆ ತುಂಬ ಆಸೆ ಇದ್ದಿದೆ ಸೈನ್ಸ್ ಫೀಲ್ಡಲ್ಲೇ ಮುಂದುವರಿಬೇಕು ಅಂತ. ಇದೇ ಕೋರ್ಸಲ್ಲಿ ಪ್ಲೇಸ್ಮೆಂಟ್ ಆಗಿ ನಂಗೆ ಜಾಬ್ ಆದಮೇಲೆ ನಾನು ಇದೇ ಫೀಲ್ಡಲ್ಲಿ ಹೋಗಿ ಮೆಡಿಕಲ್ ಫೀಲ್ಡಿಗೆ ಹೋಗ್ಬೇಕಂತ ಆಸೆ ಇದೆ. ಹೇಮಂತ್ ಕುಮಾರ್ ಅಂತ ಹಾಸನ ಡಿಸ್ಟಿಕ್ಕಿಂದ ಬಂದಿದ್ದೀನಿ. ಇಲ್ಲಿ PTYB ಎಂಬ ಕೋರ್ಸ್ ಮಾಡ್ತಾಯಿದ್ದೀನಿ. ಆಯುರ್ವೇದಿಕ ಒಂದು ಫೀಲ್ಡ್ ಆಗಿರೋದ್ರಿಂದ ನನಗೆ ಇಂಟ್ರೆಸ್ಟ್ ಇತ್ತು. ಇದು ನಾನು PUC ಮುಗಿಸಿ ಒಂದು 5 ವರ್ಷ ಆಗಿದೆ. ಈಗ ಏನಾರು ಓದೋಕ್ಕಾಗಲಿಲ್ಲ, ಬಿಟ್ಟೋಗಿದ್ದು ಅನ್ನೋದು ರಿಗ್ರೆಟ್ ಇತ್ತು. ಅದು ಫಿಲ್ ಮಾಡ್ಕೊಳ್ಳೋಕ್ಕೆ ಒಂದು ಮೆಡಿಕಲ್ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇತ್ತು ಆ್ಯಂಡ್ ಮುಂದುವರ್ಸೋಕ್ಕೆ ಇದೊಂದು ಅವಕಾಶ ಸಿಕ್ತು ನನಗೆ. ನನ್ನ ಹೆಸರು ಭಾಗ್ಯಲಕ್ಷ್ಮಿ ಅಂತ. ನಾನು ಬಂದಿರೋದು ಕಂದೆಗಾಲದಿಂದ. ನನಗೆ ಆಯುರ್ವೇದಿಕ್ ಅಂದರೆ ಮೊದಲಿಂದನೂ ತುಂಬ ಇಷ್ಟ ಇತ್ತು. ಅದ್ರ ಬಗ್ಗೆ ತಿಳ್ಕೊಬೇಕು ಅನ್ನೋ ಕ್ಯೂರಿಯಾಸಿಟಿ ಇತ್ತು. ಸೆಕೆಂಡ್ PU ಮುಗಿಸಿ 1 ಇಯರ್ ಮನೇಲೇ ಇದ್ದು ಇಲ್ಲಿಗೆ ಬಂದಿದ್ದೀನಿ. ಸೊ ಇಲ್ಲಿ ಎಲ್ಲರೂ ಕೂಲಾಗಿ ಹೇಳ್ಕೊಡ್ತಾರೆ, ಗೊತ್ತಿಲ್ಲ ಅಂದರೆ ಯಾವುದೇ ರೀತಿ ಕೇಳಿದ್ರು ಹೇಳ್ಕೊಡ್ತಾರೆ. ಸ್ವಾಮಿ ವಿವೇಕಾನಂದ ಸಂಸ್ಥೆಗೆ ಹೋಗಿ 3 ತಿಂಗಳು ಕೋರ್ಸ್ ತಗೊಂಡು ಎಲ್ಲ ಅಲ್ಲಿ ಕಲ್ತ ಮೇಲೆ ಎಲ್ಲ ರೀತಿ ಬಟ್ಟೆಗಳನ್ನೂ ಹೊಲಿತೀನಿ. ಅದಾದಮೇಲೆ ಸುಮ್ಮನಿರಬೇಕು ಅಂತ ಅಂದ್ಬಿಟ್ಟು ಎಂಬ್ರಾಯ್ಡ್ರಿ ಇದನ್ನು ಕಲ್ತು ಇವಾಗ ಮಿಷಿನ್ ತಗೊಂಡು ನಾನೇ ಓವನ್ ಆಗಿ ಒಂದು ಶಾಪ್ ಓಪನ್ ಮಾಡಿದ್ದೀನಿ. ನಂತರನೇ ಎಲ್ಲರೂ ಕಲ್ತು 4 ಜನಕ್ಕೆ ಉಪಯೋಗ ಆಗಬೇಕು ಅಂತ ನನ್ನ ಅಭಿಪ್ರಾಯ. ನನ್ನ ಹೆಸರು ಕೋಕಿಲಾ ಅಂತ. ನಾನು SPM ಸಂಸ್ಥೆಯಲ್ಲಿ ಬ್ಯೂಟಿಷಿಯನ್ ಮಾಡಿಬಿಟ್ಟು ಪಾರ್ಲರ್ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ನಾನು ಮೇಕೋವರ್ಗಳನ್ನು ಮಾಡ್ತಾಯಿದ್ದೀನಿ. ಸೇರ್ಕೊಂಡಿದ್ದ ಫಲ ನಾನು ನಿಜವಾಗ್ಲೂ ಅನುಭವಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ನಡೀತಿದೆ ನನ್ನ ಪಾರ್ಲರು. ನನ್ನ ಪಾರ್ಲರಿಂಗಲ್ಲಿ ನಾನು 1 ತಿಂಗಳಿಗೆ 30,000 ಸಂಪಾದನೆ ಮಾಡ್ತಾಯಿದ್ದೀನಿ. ಜಾಸ್ತಿನೇ ಮಾಡ್ಬೋದು. ಮೇಕೋವರ್ಗಳಿದ್ದಾಗ ನಾನು 1 ತಿಂಗಳಿಗೆ 80,000 90,000 ಮಾಡಿದ್ದು ಉಂಟು. ನನ್ನ ಹೆಸರು ಸಂದೇಶ್ ಅಂತ ಹೇಳಿ, ಇಲ್ಲೇ ರತ್ನಾಪುರಲ್ಲಿರೋದು. ನಾನು ಡಿಗ್ರಿ ಮುಗಿಸಿ ಒಂದು ಫೈನಾನ್ಸಲ್ಲಿ ವರ್ಕ್ ಮಾಡಿದೆ. ಆವಾಗ ಯೋಚನೆ ಮಾಡಿದೆ, ಮಾಡ್ತಾ 4 ವರ್ಷ ಆದಮೇಲೆ ಯೋಚನೆ ಮಾಡಿದೆ, ಇನ್ನೂ ಎಷ್ಟು ವರ್ಷ ಇದೇ ಥರ ನಾನು ಒಬ್ಬರು ಕೈ ಕೆಳಗಡೆ ಕೆಲಸ ಮಾಡ್ಕೊಂಡಿರ್ಬೇಕು ಅಂತ. ಆವಾಗ ನಾನು ಆ ಫೀಲ್ಡನ್ನ ಬಿಟ್ಟು ಎಂಟ್ರಿ ಆಗಿತ್ತೆ, ಓನಾಗಿ ಏನಾದರೂ ಮಾಡೋಣ ಅಂತ ಹೇಳಿ ನಮ್ಮ ಹಳ್ಳಿಯಲ್ಲೇ ಸ್ಟಾರ್ಟ್ ಮಾಡಿದ್ದು. ನಾನು ಮೊಬೈಲ್ ಶಾಪ್ ಓಪನ್ ಮಾಡಿದೆ. ಒಂದು SPIM ಸಂಸ್ಥೆಯಲ್ಲಿ ಟ್ರೈನಿಂಗ್ ಮುಗಿಸಿ 3 ತಿಂಗಳಾಯಿತು. ಅಲ್ಲಿಂದ ಟ್ರೈನಿಂಗ್ ಮುಗಿದ ತಕ್ಷಣವೇ ನಾನು ಶಾಪ್ ಓಪನ್ ಮಾಡಿದೆ. ಫಸ್ಟ್ ತಿಂಗಳದ್ದು ಅರ್ನಿಂಗ್ಸ್ ಬಂದು 24,000 25,000 ಇರ್ತಿತ್ತು, 25,000 ರಿಂದ 26,000. ಸೆಕೆಂಡ್ ಮಂತು ಒಂದು 50,000 ಆಯಿತು. ಈಗ ಲಾಸ್ಟ್ ಮಂತು ಜೂನಲ್ಲಿ ನಾನು 1,10,000 ಏನೋ ಕ್ರಾಸ್ ಮಾಡಿದೆ. ನೆಕ್ಸ್ಟ್ ಬರೋ ತಿಂಗಳುಗಳಲ್ಲಿ ಇನ್ನೂ ಜಾಸ್ತಿ ಅರ್ನಿಂಗ್ ಮಾಡಬೇಕು ಮತ್ತು ಶಾಪ್ನ ಅಪ್ಗ್ರೇಡ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಸಂಸ್ಥೆ ಕಡೆಯವರು ನಮಗೆ ಲೋನೆಲ್ಲ ಕೊಟ್ಟರು. ಪಾಪ ಬೆಳಗ್ಗೆ ಎಲ್ಲ ಕೆಲ್ಸಕ್ಕೆ ಹೋಗಿ ಬೆಳಗ್ಗೆ ಹಾಲೆಲ್ಲ ಹಾಕ್ಬಿಟ್ಟು ಕೆಲ್ಸಕ್ಕೆ ಹೋಗ್ತೀನಿ. ಕೂಲಿ ಕೆಲ್ಸಕ್ಕೆ ಹೋದಾಗ ಮೇವು ತಗೊತೀನಿ. ಈಗ ಕೆಲಸ ಮಾಡ್ಕೊ ಬಂದರೆ ಎಕ್ಸ್ಟ್ರಾ ದುಡ್ಡು ಇದ್ದಂಗೆ, ಇದು ಒಂಥರ ಬೋನಸ್ ಥರ ಇದ್ದಂಗೆ ನಮಗೆ. ಈಗ ನಮಗೆ ತಿಂಗಳಲ್ಲಿ 6,000 ರಿಂದ 7,000 ರೂಪಾಯಿ ಇನ್ಕಮ್ ಇದೆ ನಮಗೆ ಹಸುವಿನಿಂದ. I learned many things like communication skills, self-introduction, how to asking location, how to asking helping. Then before I unable to speak in English, but until now speak in English and communication skills. Many girls in my village get married, but I build my career first.